ಆದರೆ ಗಿಲ್ಲಿ ಆಡ್ತಿದ್ದಾನಲ್ಲ ಚೆನ್ನಾಗಿ. ಅವ್ನು ಬಿಟ್ಟರೆ ಇನ್ನು ಯಾರು ಬಿಗ್ ಬಾಸಲ್ಲಿ ಇಲ್ಲ ಅಷ್ಟೊಂದು ಸಾಮಾನ್ಯವಾಗಿ. ಅವನಂದರೆ ಅವ್ನ ಕಂಟೆಂಟ್ ಅಲ್ಲ, ಅವನು ಕಂಟೆಂಟಾಗಿ ನೋಡ್ಕೊಂಡು ಆಡಿದ್ರೆ ಅವನು ಹೊರಗಡೆ ಬರ್ಬೋದಾಯ್ತು. ಅವನು ಅಲ್ಲಿ ನೋಡ್ಕೊಂಡು ಆಡ್ತಿದ್ದಾನೆ, ಹಂಗಾಗಿ ಗಿಲ್ಲಿ ಬರ್ತಾನೆ. ಅಲ್ಲಿ ಮಂಡ್ಯ ಇದಲ್ವಾ, ಗಿಲ್ಲಿ ಬರ್ತಾನೆ. ನಮಗೂ ಸೇಮೆ ಗಿಲ್ಲಿ. ಒಳ್ಳೆ ಚೆನ್ನಾಗಿ ಆಡ್ತಿದ್ದಾನೆ, ಮೈಂಡ್ ಗೇಮ್ ಆಡ್ತಿದ್ದಾನೆ. ಆಟದಲ್ಲಿ ಹೆಂಗೆ ಆಡಬೇಕು ಹಂಗೆ ಆಡ್ತಿದ್ದಾನೆ. ಎಲ್ಲರೂ ತೋರಿಸ್ಕೊಂಡಂಗೆ ಆಡ್ತಿದ್ದಾರೆ, ಅವ್ನು ತೋರಿಸ್ಕೊಂಡಂಗೆ ಆಡ್ತಿದ್ದಾನೆ ಅಷ್ಟೇ. ಫಸ್ಟ್ ಗಿಲ್ಲಿ ಬರ್ಬೋದು, ಸೆಕೆಂಡ್ ಇನ್ನು ಅಫ್ಕೋರ್ಸ್ ಹಂಗೆ ಕಾವ್ಯನೇ. ಅಂದರೆ ಪೇರ್ ಮುಂಚೆಯಿಂದಲೇ ಹಂಗೆ ಇದೆ ಕಾವ್ಯ. ಗಿಲ್ಲಿ ಅನ್ಸುತ್ತೆ, ಗಿಲ್ಲಿ ಗೆಲ್ತಾನೆ ಅನ್ಸುತ್ತೆ. ಆದರೆ ಕಾವ್ಯನ್ ಬಿಡಬೇಕು, ಕಾವ್ಯನ್ ಸೇಫ್ ಮಾಡೋದು ಬಿಟ್ರೆ ಗಿಲ್ಲಿ ಗೆಲ್ತಾನೆ. ಅಂದರೆ ಅವು ಒಬ್ಳ ಮೇಲೆ ಡಿಪೆಂಡ್ ಆಗಿದ್ದಾನೆ ಅಂತ ಅನ್ನಿಸ್ತೈತೆ ನಮಗೇನೋ. ಕಾವ್ಯ ಬಕೆಟ್ ಹಿಡಿತಾವಳೆ ಗಿಲ್ಲಿಗೆ, ಅದು ಅವನು ಅರ್ಥ ಮಾಡ್ಕೊತಿಲ್ಲ ಅಷ್ಟೇ ಅನ್ಸುತ್ತೆ. ಯಾರು ಫೈನಲ್ ಬರ್ಬೋದು, ಯಾರು ಸೆಕೆಂಡ್ ಬರ್ಬೋದು, ಯಾರು ಥರ್ಡ್ ಬರ್ಬೋದು, ನಿಮ್ಮ ಅಭಿಪ್ರಾಯ, ನಿಮ್ಮ ವೈಯಕ್ತಿಕ? ಫೈನಲ್ ಗಿಲ್ಲಿ. ಯಾವ ಕಾರಣಕ್ಕೋಸ್ಕರ ಗಿಲ್ಲಿ? ಅಂದರೆ ಎಲ್ಲರನ್ನೂ ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಚೆನ್ನಾಗಿ ಆಡ್ತಾನೆ, ಮೋಸ ಅಷ್ಟೇ. ಓಟ್ ಇದೆ, ಜನರು ಓಟ್ ಇದೆ, ತುಂಬ ಫ್ಯಾನ್ಸ್ ಇದ್ದಾರೆ ಅವನಿಗೆ. ಅವನೇ ಬರ್ಬೋದು, ವಿನ್ ಆಗ್ಬೋದು. ಸೆಕೆಂಡ್ ಯಾರು? ಸೆಕೆಂಡ್ ಧನುಷ್ ಬರ್ಬೋದು ಅನ್ಕೋತೀನಿ. ಅವರು ಚೆನ್ನಾಗಿ ಇದೆಲ್ಲ ಕಾಂಪಿಟೇಟಿವ್ ಎಲ್ಲ ಚೆನ್ನಾಗೇ ಮಾಡ್ತಾರೆ. ಅವರು ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಅವರಿಗೂ ಫ್ಯಾನ್ಸ್ ಇದ್ದಾರೆ. ಐ ಥಿಂಕ್ ಅವ್ರು ಬರ್ಬೋದು. ಚೆನ್ನಾಗಿ ಆಡ್ತಿದ್ದಾರೆ, ಎಂಜಾಯ್ಮೆಂಟ್ ಇದೆ, ಮತ್ತು ಅವ್ರದ್ದು ತಮಾಷೆ ಇದೆ, ಚೆನ್ನಾಗಿ ಅವ್ರಿಗೆ ಗೆಲ್ಬೋದು. ಫ್ಯಾನ್ ಎಲ್ಲ ಅವ್ರಿಗೆ ಫಾಲೋಯಿಂಗ್ ಇದ್ದಾರೆ ತುಂಬ ಹೊರಗಡೆ ಎಲ್ಲ, ಅವ್ರು ಗೆಲ್ತಾರೆ ಅಷ್ಟೆ. ಏನು ಯಾವ ಕಾರಣಕ್ಕೋಸ್ಕರ ಗೆಲ್ಬೇಕು ಅಂತ ನಿಮಗೆ ನೀವು ಇಷ್ಟಪಡೋದು? ತುಂಬ ಕಷ್ಟಪಟ್ಟು ಮೇಲೆ ಬರ್ತಾ ಇದ್ದಾರೆ. ಕಷ್ಟ ಬಡವ್ರ ಮನೆ ಮಕ್ಕಳು ಬೆಳಿಬೇಕಲ್ವಾ, ಹಂಗಾಗಿ ಅವ್ರು ಗೆಲ್ಬೇಕು ಅನ್ಕೊಂತೀವಿ ಅಷ್ಟೇ. ಗಿಲ್ಲಿನೇ ಇಷ್ಟ. ಯಾವ ಕಾರಣಕ್ಕೋಸ್ಕರ ಗಿಲ್ಲಿ ಗೆಲ್ಬೇಕು? ಯಾಕೆ? ಒಂದು ನಿಮಿಷ, ತುಂಬ ಕಾಮಿಡಿ ಮಾಡ್ತಾರೆ, ಸೊ ಇಷ್ಟ. ತುಂಬ ಕಾಮಿಡಿ ಮಾಡ್ತಾರೆ, ಅವರವರೇ ಗೆಲ್ಲೋ ಪರ್ಸ್ನಾಲಿಟಿ ಇದೆ, ಸೊ ಇಷ್ಟ. ಗಿಲ್ಲಿ ಇಷ್ಟ. ಗಿಲ್ಲಿ ಇಷ್ಟ. ಗಿಲ್ಲಿ ಬಿಟ್ರೆ ಯಾರು ಗೆಲ್ಬಹುದು? ಗಿಲ್ಲಿ ಬಿಟ್ರೆ ಕಾವ್ಯ. ಯಾರು ಗೆಲ್ಬಹುದು? ಎಲ್ಲರಿಗೂ ಮಾತಾಡ್ತೀನಿ. ಗಿಲ್ಲಿ. ಯಾವ ಕಾರಣಕ್ಕೋಸ್ಕರ ಗಿಲ್ಲಿ ಗೆಲ್ತಾರೆ? ಅವ್ನು ಕಾಮಿಡಿ ಮಾಡ್ತಾನೆ, ಅದಕ್ಕೋಸ್ಕರ ಅಷ್ಟೇ ಅಷ್ಟೇ. ಗಿಲ್ಲಿ ಗೆಲ್ಬೋದು, ತುಂಬ ಟ್ರೂ ಆಗಿದ್ದಾನೆ, ಅದಕ್ಕೋಸ್ಕರ. ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಅಷ್ಟೇ. ಗಿಲ್ಲಿನೇ. ಗಿಲ್ಲಿ ಇಲ್ಲಾಂದರೆ ರಕ್ಷಿತಾ. ಗಿಲ್ಲಿ ತುಂಬ ಚೆನ್ನಾಗಿ ಆಡ್ತಾನೆ ಗೇಮ್ ಎಲ್ಲನೂ, ಆಮೇಲೆ ಟಾಂಗ್ ಕೊಡೋದು ಚೆನ್ನಾಗಿ ಕೊಡ್ತಾನೆ, ಅದಕ್ಕೆ ಗೆಲ್ಬೋದು. ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ದಾರಲ್ಲ ಅವನಿಗೆ. ಗಿಲ್ಲಿ ಗೆಲ್ತಾರೆ, ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇದ್ದಾರೆ, ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಆ ಕಾರಣಕ್ಕೆ ಗಿಲ್ಲಿ. ಅಂದರೆ ಅವ್ನು ಚೆನ್ನಾಗಿ ಆಟ ಆಡ್ತಾನೆ, ಮತ್ತು ಎಲ್ಲನೂ ಕರೆಕ್ಟಾಗಿ ಮಾತಾಡ್ತಾನೆ, ಅದಕ್ಕೋಸ್ಕರ ಅವ್ನು ಗೆಲ್ಬೋದು. ಮತ್ತು ರಕ್ಷಿತಾ ಗೆಲ್ಬೋದು. ನೆಕ್ಸ್ಟು ಅವಳು ಸೆಕೆಂಡ್ ಪ್ಲೇಸ್ ಬರ್ಬೋದು, ರಕ್ಷಿತಾ. ಆಮೇಲೆ ಅಶ್ವಿನಿ ಆದ್ಮೇಲೆ ಕಾವ್ಯ ಗೆಲ್ಬೋದು. ನಮ್ಗೆ ಗಿಲ್ಲಿ ಅಂದರೆ ಇಷ್ಟ, ಅವನಿಗೆ ಜಾಸ್ತಿ ಫ್ಯಾನ್ ಫಾಲೋವರ್ಸ್ಗೆ, ಅದಕ್ಕೋಸ್ಕರ ಗಿಲ್ಲಿ ಅಂದರೆ ಇಷ್ಟ. ಆಮೇಲೆ ಚೆನ್ನಾಗಿ ಆಟ ಆಡ್ತಾನೆ, ಇನ್ನು ಅವನು ಎಲ್ಲದರಲ್ಲೂ ಹೆಸರು ತಗೊಂಡವನು, ಅದಕ್ಕೆ ಗಿಲ್ಲಿ ಇಷ್ಟ. ಫಸ್ಟ್ ಪ್ಲೇಸ್ ಅವನಿಗೆ ಬರ್ಬೋದು, ಸೆಕೆಂಡು ರಕ್ಷಿತಾ, ಅದು ಬಿಟ್ಟರೆ ಅಶ್ವಿನಿ. ಗಿಲ್ಲಿ ಗೆಲ್ಲಬೇಕು ಅಂತ ಆಸೆ ಪಡ್ತೀವಿ. ಆಮೇಲೆ ಅವ್ರು ಕಾಮಿಡಿ ಮಾಡ್ಕೊಂಡು ನಮಗೆ ಬೇಜಾರ ಮಾಡ್ದಲೆ ಸಂದು ನೋಡೋಕ್ಕೆ ಆಸೆ ಪಡ್ತೀವಿ. ನಾವು ಅವನೇ ಗೆಲ್ಲಬೇಕು ಅಂತ ನಾವು ಆಸೆ ಪಡ್ತೀವಿ. ಸೆಕೆಂಡು ರಕ್ಷಿತಾನೂ ಗೆಲ್ಲಬೇಕು ಅಂತ ಆಸೆ ಪಡ್ತೀವಿ. ಬಿಗ್ ಬಾಸ್ ನೋಡ್ತೀರಾ? ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಗೆಲ್ಬೇಕು ನಿಮಗೆ ಏನು ಅನ್ಸುತ್ತೆ? ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಚೆನ್ನಾಗಿ ಆಡ್ತಾರೆ, ಅವ್ರ ಕಾಮಿಡಿ ಎಲ್ಲ ಇಷ್ಟ, ಅದಕ್ಕೆ. ಸೆಕೆಂಡ್ ಯಾರು ಬರ್ಬೋದು? ಧನುಷ್. ಅವರು ಟಾಸ್ಕ್ನೆಲ್ಲ ಚೆನ್ನಾಗಿ ಆಡ್ತಾರೆ, ಅದಕ್ಕೇನೆ ಅವ್ರು ಬರಬೇಕು ಅಂತ ಇಷ್ಟ. ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಚೆನ್ನಾಗಿ ಆಡ್ತಾರೆ, ಕಾಮಿಡಿ ಚೆನ್ನಾಗಿರುತ್ತೆ, ಗಿಲ್ಲಿ ಗೆದ್ದರೆ ಚೆನ್ನಾಗಿರುತ್ತೆ. ಸೆಕೆಂಡು ಮೇ ಬಿ ರಕ್ಷಿತಾ ಅನಿಸುತ್ತೆ ಅಷ್ಟೇ. ಧನುಷ್ ಗೆಲ್ಲಬೇಕು, ಧನುಷ್ ಟಾಸ್ಕ್ ಚೆನ್ನಾಗಿ ಆಡ್ತಾರೆ. ಸೆಕೆಂಡ್ ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಕಾಮಿಡಿ ಚೆನ್ನಾಗಿರುತ್ತೆ ಅಷ್ಟೇ. ಗಿಲ್ಲಿ ಏನು ಕಾರಣಕ್ಕೋಸ್ಕರ? ಅವ್ರು ಚೆನ್ನಾಗಿ ಆಡ್ತಾರೆ, ಆಮೇಲೆ ಚೆನ್ನಾಗಿ ಎಲ್ಲರನ್ನೂ ಜೋಕ್ಸ್ ಮಾಡ್ಕೊಂಡು ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಗಿಲ್ಲಿ ಗೆಲ್ಲಬೇಕು. ಸೆಕೆಂಡ್ ಯಾರು ಬರ್ಬೋದು? ಸೆಕೆಂಡು ಕಾವ್ಯ ಮತ್ತು ಗಿಲ್ಲಿದು ಲವ್ ಸ್ಟೋರಿ ಥರ ಚೆನ್ನಾಗಿದೆ, ಅದಕ್ಕೋಸ್ಕರ ಕಾವ್ಯನೂ ಗೆಲ್ಲಬೇಕು, ಗಿಲ್ಲಿನೂ ಗೆಲ್ಲಬೇಕು. ಚೆನ್ನಾಗಿರುತ್ತೆ ಅವ್ರ ಜೋಡಿ, ಅದಕ್ಕೆ ಇಷ್ಟ. ಅದೇ ಚೆನ್ನಾಗಿ ಆಡ್ತಾರೆ ಗಿಲ್ಲಿ ಮತ್ತು ಕಾವ್ಯ, ಅದಕ್ಕೆ.
ಅವರು ಹೋದ ವಾರದಲ್ಲಿ ಬೇರೆ ಕ್ಯಾಪ್ಟನ್ ಬೇರೆ ಆಗಿದ್ದಾರೆ, ಅದು ಬೇರೆ ಖುಷಿ ವಿಚಾರ. ಚೆನ್ನಾಗಿದೆ ಬಿಗ್ ಬಾಸ್ ನೋಡಕ್ಕೆ. ಯಾರು ಗೆಲ್ಬೇಕಮ್ಮ ಯಾವ್ದು ಬಿಗ್ ಬಾಸ್? ಗಿಲ್ಲಿ ಗೆಲ್ಬೇಕು. ಯಾಕೆ? ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ, ಎಲ್ಲರನ್ನೂ ಎಂಟರ್ಟೈನ್ ಮಾಡ್ತಿರ್ತಾರೆ, ಅದಕ್ಕೆ ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಗೆಲ್ಬೇಕು, ಯಾಕೆಂದರೆ ಬಿಗ್ ಬಾಸ್ ಮನೆ ಆಟ ಅವ್ರಿಗಿಂತ ಚೆನ್ನಾಗಿ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಿಚ್ಚ ಬಾಸ್ ಹೇಳಿದ್ದಾರೆ. ಸೊ ಹಂಗಾಗಿ ಮತ್ತು ಸೆಕೆಂಡ್ ಇದು ಕಾವ್ಯ ಬರಬೇಕು. ಅವರು ಚೆನ್ನಾಗಿ ಆಡಿದ್ದಾರೆ, ಸಖತ್ ಎಫರ್ಟ್ ಹಾಕಿದ್ದಾರೆ ಅಂತ ಅನಿಸುತ್ತೆ. ಅಷ್ಟೇ. ಹಳ್ಳಿ ಹುಡುಗ ಆಗಿರೋದ್ರಿಂದ ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು. ನಮ್ಮ ಮನೆಯವರೆಲ್ಲ ಅವರಿಗೆ ಗಿಲ್ಲಿಗೆ ಸಪೋರ್ಟ್ ಮಾಡೋದು. ಬಿಗ್ ಬಾಸ್ ನೋಡ್ತೀವಿ, ಅದರಲ್ಲಿ ಗಿಲ್ಲಿ ನಮಗೆ ಸಖತ್ ಇಷ್ಟ. ಗಿಲ್ಲಿ ಫಸ್ಟ್ ಬರ್ತಾರೆ, ಸೆಕೆಂಡು ಕಾವ್ಯ ಅನಿಸುತ್ತೆ, ಥರ್ಡು ರಕ್ಷಿತಾ. ಗಿಲ್ಲಿ ಅವರು ಪ್ರಾಂಪ್ಟಾಗಿ ಆಟ ಆಡ್ತಾರೆ, ವೆರಿ ಸಿನ್ಸಿಯರ್ ಅವರು. ಅವ್ರು ಗೆಲ್ಲೇಬೇಕು, ಗೆಲ್ತಾರೆ. ಕಾವ್ಯ ಅವರು ಅಂದರೆ ಎಲ್ಲ ಆಟದಲ್ಲೂ ಚೆನ್ನಾಗಿ ಆಟ ಆಡಿದ್ದಾರೆ, ಅವರು ಸೆಕೆಂಡ್ ಬರ್ಬೋದು ಮೇ ಬಿ. ಥರ್ಡ್ ಪ್ಲೇಸಲ್ಲಿ ರಕ್ಷಿತಾ ಅಥವಾ ರಾಘು, ಅವರು ಇಬ್ಬರಲ್ಲಿ ಯಾರು ಒಬ್ಬರು ಬರ್ತಾರೆ. ಅಲ್ಲ ಜನರಲ್ ಹೇಳಿ, ಬಿಗ್ ಬಾಸ್ ನೋಡಿದ್ರೆ ಬಿಗ್ ಬಾಸ್ ನಿಮ್ಮ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ? ಗಿಲ್ಲಿ ಫಸ್ಟ್ ಬರ್ತಾರೆ, ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಸೆಕೆಂಡ್ ಕಾವ್ಯ, ಥರ್ಡು ರಕ್ಷಿತಾ ಬರ್ತಾರೆ. ಸೊ ಅಷ್ಟೇ. ಯಾವ ಕಾರಣಕ್ಕೋಸ್ಕರ ಗಿಲ್ಲಿ ಬಂದೇ ಬರ್ತಾರೆ? ಕಾನ್ಫಿಡೆಂಟ್ ಮೇಲೆ ಆಡ್ತಾರೆ, ಚೆನ್ನಾಗಿ ಆಡ್ತಿದ್ದಾರೆ. ಸೊ ಅವ್ರು ಫಸ್ಟ್ ಬರ್ಬೋದು. ಥ್ಯಾಂಕ್ ಯು. ಗಿಲ್ಲಿ ಗೆಲ್ಬೇಕು. ಯಾವ ಕಾರಣಕ್ಕೋಸ್ಕರ? ಅವರು ಚೆನ್ನಾಗಿ ಎಲ್ಲ ಆಟ ಆಡ್ತಾರೆ, ಮತ್ತೆ ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕೋಸ್ಕರ ಸೆಕೆಂಡ್ ಯಾರು ಬರ್ತಾರೆ? ಧನುಷ್ ಅವರು ಅಷ್ಟೇ ಚೆನ್ನಾಗಿ ಆಟ ಆಡ್ತಾರೆ, ಎಲ್ಲ ಟಾಸ್ಕಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಗಿಲ್ಲಿನೇ ಫಸ್ಟ್ ಗೆಲ್ಲಿ, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಎಲ್ಲದರಲ್ಲೂ ಅವರು ಮುಂದೆ ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಒಳ್ಳೆ ಮನುಷ್ಯ ಪರ್ಫೆಕ್ಟ್ ಬರ್ತಾರೆ, ಆದರೆ ಅವ್ರ ಮೇಲೆ ಕಂಡು ಜಾಸ್ತಿ ಪಾಪ ಟೂರಿ ಜನಗಳು ಅವ್ರು ಬಂದು ಒಳ್ಳೆ ಫ್ಯಾಮಿಲಿ ಇದಾಗುತ್ತೆ, ಎಲ್ಲ ಚೆನ್ನಾಗಿದೆ ಸರ್. ಗಿಲ್ಲಿ ಒಳ್ಳೆ ಫ್ಯಾಮಿಲಿ, ಒಳ್ಳೆ ಜನ ಸರ್. ನಾನು ಅಷ್ಟು ಇಷ್ಟಪಡ್ತಾರೆ ಸರ್. ಒಳ್ಳೆ ಗೆದ್ದೆ ಗೆಲ್ತಾನ? ಪರ್ಫೆಕ್ಟ್ ಸರ್, ಗೆಲ್ತಾರೆ ಸರ್. ಪರ್ಫೆಕ್ಟ್ ಒಟ್ಟಿಗೆ 100% ಒಟ್ಟಿಗೆ ಪರ್ಫೆಕ್ಟ್ ಗೆಲ್ತಾರೆ. ಹೌದು ಸರ್, ಅಷ್ಟೇ. ಏನಿಲ್ಲ ಸರ್, ಒಳ್ಳೆ ಮನಸ್ಸು, ಒಳ್ಳೆ ಇದೈತೆ ಸರ್, ಒಳ್ಳೆ ಆಕ್ಟಿಂಗ್ ಮಾಡ್ತಾರೆ ಅಷ್ಟೇ. ಗಿಲ್ಲಿ ಬರ್ತದೆ ಅಷ್ಟೇ. ಅಂದ್ರೆ ಅವ್ರು ಚೆನ್ನಾಗಿ ಆಡ್ತಾ ಇದಾರೆ, ಒಳ್ಳೆ ಕೌಂಟ್ರ್ ಕೊಡ್ತಾರೆ ಅದಕ್ಕೆ. ಲವ್ ಬೇರೆ ಮಾಡ್ತಾವ್ರಿ, ಅದಕ್ಕೆ ಬರ್ತಾರೆ. ಅದಕ್ಕೆ ಅಷ್ಟೇ. ಸೆಕೆಂಡು ಎಲ್ಲ ಫಸ್ಟು ಅಷ್ಟೇ ಗೊತ್ತಿರೋದು ಅದಕ್ಕೆ. ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಚೆನ್ನಾಗಿ ಆಡ್ತಾನೆ, ನೇಚರ್ ಆಗಿದ್ದಾನೆ, ಮಾಮೂಲಿ ಹೆಂಗಿರೋ ಹಂಗಿದ್ದಾನೆ ಬಿಗ್ ಬಾಸ್ ಅಲ್ಲಿ, ಅದಕ್ಕೆ ಅವ್ನು ಗೆಲ್ಬೇಕು. ಸೆಕೆಂಡ್ ನಾನು ನೋಡಿದ ಕರೆಕ್ಟಾಗಿ, ಯಾರೋ ಬೇಡ, ಸೆಕೆಂಡ್ ಯಾರು ಬರಲಿ ಬೇಜಾರಿಲ್ಲ, ಫಸ್ಟ್ ಗಿಲ್ಲಿ ಬರ್ಬೇಕು. ಗಿಲ್ಲಿ ಗೆಲ್ಬೇಕು, ಯಾಕಂದ್ರೆ ಚೆನ್ನಾಗಿ ಆಡ್ತಾರೆ, ಗ್ರಾಮೀಣರಾಗಿರೋದ್ರಿಂದ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಗೆಲ್ಬೇಕು, ಅವರೇ ಗೆಲ್ತಾರೆ ಕೂಡ. ನನ್ನ ಪ್ರಕಾರ ಅಶ್ವಿನಿ ಅವ್ರು ಹೋಗ್ಬೇಕು ಅಷ್ಟೇ. ಗಿಲ್ಲಿ ಅವರೇ ಗೆಲ್ಬೇಕು, ಯಾಕೆಂದ್ರೆ ಅವ್ರು ಚೆನ್ನಾಗಿ ಆಡ್ತಾರೆ, ಎಲ್ರಿಗೂ ಇಷ್ಟ ಆಯ್ತಾರೆ. ಸೊ ಗಿಲ್ಲಿನೇ ಗೆಲ್ಬೇಕು. ಸೆಕೆಂಡು ರಕ್ಷಿತಾ ಬರ್ಬೇಕು. ಯಾಕೆ ಅಂದ್ರೆ ಅವಳು ಮಾತಾಡೋದಂದ್ರೆ ತುಂಬಾ ಇಷ್ಟ, ಅದಕ್ಕೆ. ಕಾವ್ಯನೂ ಬರ್ಬೇಕು, ಬಂದ್ರೆ ಚೆನ್ನಾಗಿರುತ್ತೆ ಇಬ್ರು ಫಸ್ಟ್ ಸೆಕೆಂಡ್. ಆದ್ರೆ ಒಂದ್ಸಲಿನೂ ಗರ್ಲ್ಸ್ ಬಂದಿಲ್ಲ, ಗರ್ಲ್ಸ್ ಒಂದ್ಸಲಿ ಬರ್ಬೇಕು ಅಂತ ಆಸೆ ಅಷ್ಟೇ. ಗಿಲ್ಲಿ ಅಣ್ಣ ಒಂಥರ ಯಾರು ಆಡೋದೇ ಇಲ್ಲ ಅಲ್ಲಿ, ಅವನೇ ಚೆನ್ನಾಗಿ ಆಡೋದು. ಈಗ ಅಲ್ಲಿರೋ ಯಾರೂ ಗಂಡಸರಲ್ಲ, ಬರೀ ಎಲ್ಲರೂ ಗಿಲ್ಲಿ ಮಾತ್ರನೇ ಆಡೋ ಚೆನ್ನಾಗಿ, ಅದಕ್ಕೆ ಗಿಲ್ಲಿ ಗೆಲ್ಬೇಕು. ನಮ್ಮ ಕನ್ನಡದ ಹುಡುಗ, ಮಂಡ್ಯ ಹುಡುಗ ಅವನು, ಅದಕ್ಕೆ. ಸೆಕೆಂಡು ಅಣ್ಣ ಗೊತ್ತಿಲ್ಲ, ಕಾವ್ಯ ಬರ್ಬೋದು. ಕಾವ್ಯ ಗೊತ್ತಿಲ್ಲ ಅಣ್ಣ, ಅವ್ರು ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ, ಅದಕ್ಕೆ ನಾವು ನೋಡೋದೇ ಇಲ್ಲ ಜಾಸ್ತಿ. ಬಡ ಹುಡುಗ ಅವನ್ನ ಗೆಲ್ಲಿಸ್ಬೇಕು, ಗಿಲ್ಲಿನ ಚೆನ್ನಾಗಿ ಆಟ ಆಡ್ತವನೆ ಎಲ್ಲರಿಗಿಂತ. ಯಾರನ್ನ ಗೆಲ್ಲಿಸ್ತೀರಾ, ಬಡವ್ರ ಹುಡುಗನ ಗೆಲ್ಸಿ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂತೀವಿ. ಯಾರು ಸೆಕೆಂಡ್ ಯಾರು ಬರ್ಬೋದು? ಸೆಕೆಂಡು ಕಾವ್ಯ ಬರ್ಬೋದು ಅನ್ಕತ್ನಿ. ಮಂಡ್ಯದ ಹುಡುಗನ ಗೆಲ್ಸಿ ಅಂತ ಕೇಳ್ಕೊಂತೀವಿ ಅಷ್ಟೇ. ಹಳ್ಳಿ ಪ್ರತಿಭೆ ಅವನೇ ಬರಬೇಕು. ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ, ಎಲ್ಲರಿಗೂ ತುಂಬ ಅವನು ಲೈಕ್ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾನೆ. ಅವನೊಬ್ಬನೇ ಗೆಲ್ಲಬೇಕು, ಅದೇ ನಮ್ಮ ಆಸೆ. ಹಂಗಾಗಿ ಗಿಲ್ಲಿಗೆ ಸೆಕೆಂಡ್ ಬೇಡ ಬಿಡೋಣ, ನಮ್ ಗಿಲ್ಲಿ ಗೆದ್ರೆ ಸಾಕು. ಅಯ್ಯೋ
ಈಗ ಬಿಗ್ ಬಾಸ್ ಸೀಸನ್ ಅಲ್ಲಿ ಗಿಲ್ಲಿ ಗೆಲ್ಬೇಕು ಸರ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ಫಸ್ಟು ಸರ್ ಚೆನ್ನಾಗಿ ಆಡ್ತವನೆ, ಫಸ್ಟಿಂದಲೂ ಖುಷಿಯಾಗಿ ಎಲ್ಲರೂ ನಗಿಸೇ ಬಂದಾನೆ. ಬಿಗ್ ಬಾಸ್ ನೋಡಕ್ ನಾವು ಇಷ್ಟೋ ವರ್ಷ ಯಾವ ಸೀಸನ್ ನೋಡಿರಲಿಲ್ಲ, ಇದೇ ಫಸ್ಟ್ ಸೀಸನ್ ನೋಡ್ತಾ ಇರೋದು. ಯಾಕಂದ್ರೆ ಗಿಲ್ಲಿ ಅಷ್ಟು ಚೆನ್ನಾಗಿ ನಮಗೆಲ್ಲ ಖುಷಿ ಪಡಿಸಿ ಖುಷಿಯಿಂದ ಚೆನ್ನಾಗಿ ನಮಗೆ ಆಡ್ಕೆ ಹೋಗ್ತಾವನೆ. ಗಿಲ್ಲಿ ಗೆದ್ರೆ ಸರ್ ಭಾರಿ ಖುಷಿ ನಮಗೆ. ಯಾಕಂದ್ರೆ ನಿನ್ ಮೇಲೆ ಆಣೆಗಳು ಗಿಲ್ಲಿ ಗೆಲ್ತಾನೆ ಸರ್. ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ನಾವು ಬಿಗ್ ಬಾಸ್ ನೋಡಕ್ಕಲ್ಲ, ಕಲರ್ಸ್ ಕನ್ನಡನೇ ನೋಡಲ್ಲ ನಾವು ಫಸ್ಟ್ ಆಫ್ ಆಲ್. ಯಾಕಂದ್ರೆ ನಿನ್ ಮೇಲೆ ಆಣೆಗಳು ಗಿಲ್ಲಿ ಗೆಲ್ಬೇಕು. ಗಿಲ್ಲಿಗೆ ಸರ್ ನಾವು ಓಟ್ ಹಾಕೋದು. ನೀವು 99 ಓಟ್ನ ನಾವು ಸರ್ ಗಿಲ್ಲಿಗೆ ಹಾಕ್ತಿರೋದು. ಈಗಲೂ ನಾವು ಗಿಲ್ಲಿಗೆ ಓಟ್ ಹಾಕೋದು, ಗಿಲ್ಲಿನೇ ಗೆಲ್ಬೇಕು ಅಷ್ಟೇ ಸರ್. ಗಿಲ್ಲಿಗೆ ನಮ್ ಕಾವ್ಯ, ಯಾಕಂದ್ರೆ ಅವ್ರಿಬ್ರು ಕಾಂಬಿನೇಷನ್ ಚೆನ್ನಾಗಿದೆ ಸರ್. ಅವ್ರಿಬ್ರು ಚೆನ್ನಾಗಿದೆ. ಅವ್ರಿಬ್ರು ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡಕ್ ಹಾಕಲ್ಲ ಅಷ್ಟೇ ಸರ್. ಸೆಕೆಂಡು ಗಿಲ್ಲಿ. ಯಾಕೆ? ಅಂದರೆ ಅವನು ಹಳ್ಳಿ ಹುಡುಗ ಅನ್ಕೊಂಡು ಎಲ್ಲ ತುಂಬ ಜನ ಸಪೋರ್ಟ್ ಮಾಡ್ತವ್ರೆ. ಅವ್ರಿಗಳಿಂದ ಗೆಲ್ಬೋದು ಅನ್ಕೋತೀನಿ. ನಿಮ್ ಫೇವರೇಟ್ ಯಾರು ಹೇಳಿ? ಗಿಲ್ಲಿ ಗೆಲ್ಬೇಕು. ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ. ಆಮೇಲೆ ತುಂಬ ರಿಯಲ್ ಆಗೇ ಇದ್ದಾರೆ. ಹೊರಗಡೆ ಹೆಂಗಿದ್ದಾರೆ ಅಲ್ಲೂ ಹಂಗೆ ಇದ್ದಾರೆ, ಚೆನ್ನಾಗಿ ಆಡ್ತಾರೆ. ಅವರೇ ವಿನ್ ಆಗ್ಬೇಕು ಸರ್. ಸೆಕೆಂಡ್ ಯಾಕೆ ಬರ್ಬೋದು? ಸೆಕೆಂಡ್ ಕಾವ್ಯ. ಯಾಕೆ? ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಎಲ್ಲ ಹೊರಗಡೆ ಹೆಂಗೆ ಇದ್ದಾರೋ ಮನೆ ಒಳಗಡೆನೂ ಹಂಗೆ ಇದ್ದಾರೆ. ತುಂಬ ಕ್ಲಾರಿಟಿಯಾಗಿ ಇದು ಕೊಡ್ತಾರೆ, ಉತ್ತರ ಎಲ್ಲ ಕೊಡ್ತಾರೆ, ಚೆನ್ನಾಗಿ ಆಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಬಿಗ್ ಬಾಸ್ ಅಂದರೆ ಕಿಚ್ಚ ಸುದೀಪ್ ಅವ್ರಿಗೋಸ್ಕರ ನೋಡೋದು. ಅವರು ಹಾಕೋ ಬಟ್ಟೆ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನೋಡ್ತೀವಿ ಅಷ್ಟೇ. ಅವ್ರಿದ್ರೇ ಬಿಗ್ ಬಾಸ್ ಇದ್ರೇ ಕಿಚ್ಚ ಸುದೀಪ್.